Hey students, this is Naina ma'am here. We are here with the second problem on common size income statement. Okay, so we are already done with the first problem and today we are here with the second problem. I will analyze the question for once and thereafter we can go with the problem. Okay, simple. Prepare a common size income statement. We are supposed to prepare a common size income statement. They gave us revenue from operations. So revenue from operation andre ಏನು sales. Okay na, sales is nothing but revenue from operation. Revenue from operation ಅಂದ್ರೂ ಒಂದೇ, ಸೇಲ್ಸ್ ಅಂದ್ರೂ ಒಂದೇ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿದೆ, ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡ್ತೀರಾ, ದೇರ್ ಆಫ್ಟರ್ ವಿ ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಫಾರ್ ದ ಸೇಮ್ ಗ್ರಾಸ್ ಪ್ರಾಫಿಟ್ ಒಬ್ಟೈನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ತೀರಾ ಯಾವುದಕ್ಕೆ, ಗ್ರಾಸ್ ಪ್ರಾಫಿಟ್ಗೆ. ಸೊ ಗ್ರಾಸ್ ಪ್ರಾಫಿಟ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ಬರೋದೇನು, ಆಪರೇಟಿಂಗ್ ಪ್ರಾಫಿಟ್. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಇನ್ಕಮ್. ನಾನು ಹೇಳಿದ್ದೆ ಯಾವುದೇ ಇನ್ಕಮ್ ಕೊಟ್ಟರು ಯು ಆರ್ ಸಪೋಸ್ ಟು ಕನ್ಸಿಡರ್ ದಟ್ ಆಸ್ ವಾಟ್, ನಾನ್ ಆಪರೇಟಿಂಗ್ ಇನ್ಕಮ್. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಹೆಡ್ಡಿಂಗ್ ತಗೋತೀರಾ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಬರೀತೀರಾ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಹೇಳಿಲ್ಲ, ಸೊ ಬ್ಲ್ಯಾಂಕ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನು ಬರಲ್ಲ. ಟ್ಯಾಕ್ಸ್ ಪೇಯಬಲ್ ಅಟ್ 50%. ಲಾಸ್ಟ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ ಆ್ಯಡ್ ಮಾಡಿದ ಮೇಲೆ ಬರೋ ಆನ್ಸರ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಟ್ಯಾಕ್ಸ್ ಮೈನಸ್ ಮಾಡಿದಾಗ ವಿ ವಿಲ್ ಗೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸಿಂಪಲ್ ಇದೆ ಅಲ್ವಾ. ಸೊ ಫಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್, ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡ್ತೀವಿ, ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಆ ಗ್ರಾಸ್ ಪ್ರಾಫಿಟ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ತೀವಿ, ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಡ್ ಮಾಡ್ತೀವಿ, ಆಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಟ್ಯಾಕ್ಸ್ ಮೈನಸ್ ಮಾಡ್ತೀವಿ. ಟ್ಯಾಕ್ಸ್ ಇದ್ದರೆ ಕೊಟ್ಟಿದ್ರೆ ಮೈನಸ್ ಮಾಡೋಣ, ಕೊಟ್ಟಿಲ್ಲ ಅಂದರೆ ವಿ ಶಾಲ್ ಇಗ್ನೋರ್. ಓಕೆನಾ. ಸೊ ವಿ ವಿಲ್ ಗೋ ವಿತ್ ಓಕೆ. ಸಿ ಹಿಯರ್ ದೇ ಆಸ್ಟ್ ಓನ್ಲಿ ಅಂದರೆ ಫಾರ್ ದ ಗಿವನ್ ಪ್ರಾಬ್ಲಮ್ನು 2 ವರ್ಷ ಅಂತ ಏನಿಲ್ಲ, ಒಂದೇ ಒಂದಿದೆ. ಸೊ ಅದನ್ನೇ ತಗೊಳ್ಳೋಣ. ಓಕೆನಾ. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಲ್ಲ 2,60,000 ಅಂದರೆ ಫಸ್ಟ್ ಕಾಲಮ್ ವಿಲ್ ಬಿ ಆಫ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಇಯರ್ ಯಾವ ಇಯರ್ ಅಂತ ಕೊಟ್ಟಿಲ್ಲ. ಸೊ ಬರೀ ಇಯರ್ ಅಂತ ಹೇಳಿ ಬ್ರ್ಯಾಕೆಟಲ್ಲಿ ಅಮೌಂಟ್ ಅಂತ ಬರೆಯೋಣ. ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಬರೆಯೋಣ. ಯಾಕೆ ಅವ್ರು ಒಂದೇ ವರ್ಷದ ಕೊಟ್ಟಿದ್ದಾರೆ ಅಂದರೆ ದೇರ್ ಇಸ್ ನೋ ನೀಡ್ ಆಫ್ ಹ್ಯಾವಿಂಗ್ ಸ್ಟಿಲ್ ಮೋರ್ ಇಯರ್ಸ್. ಓಕೆ, ಎಷ್ಟೇ ವರ್ಷ ಇದ್ರೂ ನೋ ಯೂಸ್, ಏನು ಯೂಸ್ ಇಲ್ಲ ನಮಗೆ. ಯಾಕಂದರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಂಪ್ಯಾರಿಷನ್ ಅಥವಾ ಮೈನಸ್ ಆಗಲ್ಲ, ಆ್ಯಸ್ ಯು ಡೂ ಇನ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದ್ದೇನೆ ನಾನು ಹೇಳ್ತಾ ಇರೋದು. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಇನ್ ದ ಕೇಸ್ ಆಫ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ 2 ವರ್ಷದ ಅಮೌಂಟ್ ಕೊಡ್ತಾರಲ್ಲ, ಅದೆರಡನ್ನ ಮೈನಸ್ ಮಾಡ್ತೀರಾ. ಆದರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಆಗೇನು ಮೈನಸ್ ಮಾಡಲ್ಲ, 2 ಸಪ್ರೇಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಬರ್ಕೋತೀರಾ. ಸೇಲ್ಸಿಗೆ 100 ಅಂತ ಪರ್ಸೆಂಟೇಜ್ ತಗೋತೀರಾ, ಬೇರೆ ಎಲ್ಲದನ್ನು ಸೇಲ್ಸ್ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ, ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡ್ತಾ ಇದ್ದೀರಾ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ, 9,90,000 ಡಿವೈಡೆಡ್ ಬೈ 26 lakh ಇಂಟು 100. ಸೊ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ದಟ್ಸ್ ವೈ ದೇ ಗೇವ್ ಯು ಓನ್ಲಿ 1 year. ಸೊ ವೈಲ್ ಸಾಲ್ವಿಂಗ್ ಯು ವಿಲ್ ಗೆಟ್ ಟು ನೋ ವಿತ್ ನೋ ಡೌಟ್ಸ್. ಓಕೆ. ಸೊ in the I mean to say the coming videos or in the coming session will be all about the solution analysis. Okay.